ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ರೈಡರ್ ರೋಹಿತ್ ಜೋಶಿ. ನಾ ಈಗ ಎಲ್ಲಿಗೆ ಹೊಂಟಿದ್ದೆ ಅಂದ್ರೆ ಶ್ರೀಶೈಲಕ್ಕೆ ಹೋಗೋಣ ಅಂತ. ಇಲ್ಲಿ ನಮ್ಮ ಹೊಸಪೇಟೆಯಿಂದ ಎಷ್ಟು ಅಂದ್ರೆ 392 ಕಿಲೋಮೀಟರ್ಸ್ ಅದ. 392 ಕಿಲೋಮೀಟರ್ಸಿಗೆ ಈಗ ಆಲ್ರೆಡಿ ನಾನು 5:55ಕ್ಕೆ ಬಿಟ್ಟಿದ್ದೆ. ಈ ಮೇ ಬಿ ಒಂದು 6:10 ಆಗಿರ್ಬೋದು ಅಷ್ಟೇ. ಏನಿಲ್ಲ, ನಾನು ಈ ಕಡೆಗೆ ಹೊರಗಡೆ ಬಂದಿನಿ ಅಷ್ಟೇ. ಹೊಸಪೇಟೆ ದಾಟಿ ಇದು ಹೊಸ ಜಿಯೋ ಪಂಪ್ ಫ್ಯೂಲ್ ಸ್ಟಾಪ್ ಅದ. ಇನ್ನು ಶುರು ಆಗಿಲ್ಲ, ಶುರು ಆಗಬೇಕಾಗಿದೆ ಅಷ್ಟೇ. ಓಕೆ, ಬರ್ರಿ ಹೋಗೋಣ, ಮೀಟ್ ಮಾಡೋಣ ಅಂತ. ಸಕ್ರೇನ್ ಜಾತ್ರೆ ಆಗಿತ್ತು ಮೊನ್ನೆ, ಎಲ್ಲ ತೆಗೆದುಬಿಟ್ರಿ ಆಲ್ರೆಡಿ. ಜೈ ಚಿದಂಬರ, ಜೈ ಶ್ರೀರಾಮ್. ಇದು ನಮ್ಮ ಬಳ್ಳಾರಿ ಸರ್ಕಲ್, ಬಳ್ಳಾರಿ ರೋಡ್ ಸರ್ಕಲ್ ಅಂದ್ರೆ ಇದೆ ನೋಡ್ರಿ. ಮೋಸ್ಟ್ ಡೇಂಜರಸ್ ಸರ್ಕಲ್ ಇತ್ತು ಮೊದಲಿಗೆ, ಈಗ ಸುಧಾರಿಸೋದು. ಅದೊಂದು ಸಣ್ಣ ಬ್ಯಾಗ್ ಅದ, ಹಿಂದಕ್ಕೆ ಟ್ಯಾಗ್ ಮಾಡೀನಿ, ನೋಡ್ಬೇಕು ಹೆಂಗದ ಏನಂತೇಳಿ. ಮೇಬಿ ಟೈಮ್ ಬಂದು ಎಷ್ಟಾಗದ ಅಂದ್ರೆ ಒಂದು 5:53 ಆಗ್ಯದ ಈಗ. TMA ಕಾಲೇಜು, ತಗ್ಗಿನ ಮಠ ಕಾಲೇಜ್ ಇದು. ಫ್ಯೂಲ್ 2 ಪಾಯಿಂಟ್ ಅದ, ಇನ್ನು ಆಂಗ್ಲೋಸ್ ಹಾಕಿಲ್ಲ, ಮುಂದೆ ಹಾಕತ್ತಂತ. ಮನ್ಯಾಗ ಫುಲ್ ಶೆಕೆ ಆಗಿತ್ತು, ಅದಕ್ಕೆ ಹೊರಗೆ ಬಂದು ಹಾಕೋಣ ಅಂತೇಳಿ. ಬೈಪಾಸ್ ಮೊದಲಿತ್ತು, ಈಗ ಸ್ವಲ್ಪ ಕಮ್ಮಿ ಆಗ್ಯದ. ಇದೇನಾಯ್ತಪ್ಪ ಇವತ್ತು, ಹಾರ್ದಿಕ ಸ್ವಾಗತ. ಕಾಂಗ್ರೆಸ್ ಅವ್ರದ್ದು ಮಹಾ ಸಮಾವೇಶ ಅಂತ, ಎದುರ್ದು ಗೊತ್ತಿಲ್ಲ. ಮೊದಲೇ ಎಲ್ಲ ಹಿಂಗೆ ಅಡ್ಡಾಡ್ತಿದ್ದು ಬೈಪಾಸ್, ಮೊದಲು ಆ ರೋಡ್ ಇದ್ದಿಲ್ಲ, ಹಿಂಗೆ ಅಡ್ಡಾಡ್ತಿದ್ದು ವೆಹಿಕಲ್ಸ್ ಎಲ್ಲ ಭಾರಿ ಇತ್ತವ. ಇದು ಇನ್ನೂ ಸಿಂಗಲ್ ಬ್ರಿಡ್ಜ್ ಇತ್ತು, ಇದು ಸಿಂಗಲ್ ರೋಡ್ ಇತ್ತು. ಕಿಯಾ ಒಂಥರ ಇದು. ಈ ಊರಿಗೆ ಈ ಕಡೆ ಬರ್ತೀವಂದ್ರೆ ಬೇರೆ ಊರಿಗೆ ಬರೋಂಗೆ ಇದ್ದಿತ್ತು ಅವಾಗ. ಇವಾಗೆಲ್ಲ ರೆಗ್ಯುಲರ್ ಕಾಮನ್ ಆಗ್ಬಿಟ್ಟದು. ಈಗ 41,953 ಅದ. ನೋಡೋಕೆ ಮುಂದೆ ಎಷ್ಟಾಗುತ್ತೆ ಅಂಥೇಳಿ. ನೋಡ್ರಿ, ನಮ್ಮ ಡಿಮಾರ್ಟ್ ಓಪನ್ ಆಗಿದೆ ನಮ್ಮ ಹೊಸಪೇಟೆಗೆ. ಅದು ಕಾರಿಂಗ್ನೂರಾಗ ಆಗೈತೆ ಅದು ಡಿಮಾರ್ಟ್. ಅಂತೂ ಇಂತೂ ನಮ್ಮೂರಾಗೂ ಓಪನ್ ಆಗೈತೆ. ಯಾರೋ ಫೋನ್ ಮಾಡಕತ್ರಲ್ಲ, ಅಲಾರಾಮ್ ಇದೆ ನೋಡ್ರಿ. ನಮ್ಮ ವೆಲ್ಕಮ್ ಬೋರ್ಡ್ ಮಾಡ್ಯಾರ. ಇವರೇನೋ ಸಮಾವೇಶದ್ದು ಏನೋ ನಡೆಸ್ಲಿಕ್ಕತ್ತಾರ. ಆಕ್ಸಿಡೆಂಟ್ ಆಗಿದ್ದು ಭಾಳ, ಇಲ್ಲೇ ಆಗಿದ್ದು ಭಾಳ ಆಕ್ಸಿಡೆಂಟ್. ಇವಾಗ ಸ್ವಲ್ಪ ರೈಡಿಂಗ್ ಕಮ್ಮಿ ಆಗತ್ತೆ, ಸ್ವಲ್ಪ ಫುಲ್ ಫಾಗ್ ಕಾಣ್ಲಿಕ್ಕತ್ತದ. ಏನದ ನಾವು ಲಾಸ್ಟ್ 1 ಪಾಯಿಂಟ್ ಅದ ಅಷ್ಟೇ ಫ್ಯೂಲಿಂದು. ಈಗ 300 ಮೇ ಬಿ 392 ಅಂದ್ರೆ 400 ಕಿಲೋಮೀಟ್ರ್ ಆಗುತ್ತೆ. ಸರೌಂಡಿಂಗ್ ರೌಂಡ್ ಫಿಗರ್ 400 ಕಿಲೋಮೀಟ್ರ್ ಹೊಡಿಬೇಕು ಅಷ್ಟೇ. ಏನು ಮಸ್ತ್ ಕಾಣ್ತದ್ರಿ ಇದು, ಮಸ್ತ್ ಸೂಪರ್ ಸೀನ್ರಿ ಮಾತ್ರ. ಅದೇ ಮಧ್ಯಾಹ್ನ ಬರ್ರಿ, ಡಿಂಚಕ್ಕೆ ಅಂತ ಬರೀ ಬಿಸಿಲಿರ್ತದೆ. ಚಳಿಗಾಲದಾಗ ಮಳೆಗಾಲದಾಗ ಚಲೋ ಅದ ನೋಡೋಕ್ಕೆ. ಬಿಸಿಲ ಮಧ್ಯಾಹ್ನ ಬರ್ರಿ, ಇಲ್ಲಿ ಮಧ್ಯಾಹ್ನ ಬೇಡ, 8 ಗಂಟೆ 9 ಗಂಟೆ ಮೇಲೆ ಬರ್ರಿ, ಇಲ್ಲಿ ಸಾಕು. ಚುರು ಅಂದ್ರೆ ಬಿಸಿಲು. ಇದು ಮೇ ಬಿ ಬೈಲತ್ಕೇರಿ ಇರ್ಬೇಕಿತ್ತು. ನಮ್ಮ ದೋಸ್ತರು ಅದರ ಇಲ್ಲಿ ಒಂದಿಬ್ರು. ನೋಡ್ರಿ, ಇದ ಗುಡಿ, ಫೇಮಸ್ ಗುಡಿ ಇದು. ವರ್ಷಕ್ಕೊಂದ್ಸಲ ಇದು ಕೂಡ ತೇರಾಗತ್ತೆ. ಇದಕ್ಕೆ ತೇರು ಎಳಿತಾರೆ. ರೈಡ್ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ, ಪೀಸ್ಫುಲ್ಲಾಗಿ ಆರಾಮಾಗಿ ಹೋಗ್ಬೇಕು. 89ರಾಗ 100ರಾಗ ಹೊಡ್ಕೊಂಡು ಹೊಡಿಬೇಕು. 100ರಾಗ ಹೊಡಿಬಾರ್ದಂತೇನಿಲ್ಲ, ಹೊಡಿಬೇಕು. ಅಂದ್ರೆ ಏನಂತಾರಲ್ಲ, ಸಮಯ ಸಂದರ್ಭ ತಕ್ಕಂಗೆ ಹೊಡಿಬೇಕು ಅಷ್ಟ.
ಇಲ್ಲ ಆಗ್ತದ್ರಿ ಏನಾಗ್ತದ್ರಿ ಅಂತ ಸುಮ್ಮನೆ ನಮ್ಗೆ ರಿಸ್ಕ್. ಸೇಫ್ ರೈಡಾಗಿ ಹೋಗಿ ಸೇಫಾಗಿ ಮನೆಗೆ ಬರ್ಬೇಕು ಅಷ್ಟೇ. ನೋಡ್ಲಿಕ್ಕೆ ಹತ್ತಿರಲ್ಲ ಸ್ವಲ್ಪ ಹಂಗೆ ಕಮೆಂಟ್ ಮಾಡಿರಿ ಎಲ್ಲಿಂದ ನೋಡ್ಲಿಕ್ಕೆ ಹತ್ತಿರ ಅಂತೇಳಿ. ನಾನು ವಿಡಿಯೋ ಬಿಟ್ಟ ಒಂದು ವರ್ಷ ಆತ 6 ತಿಂಗಳಾದ ಗೊತ್ತಿಲ್ಲ ನೆನಪಿಲ್ಲ ನನಗೆ. ಬೆಂಗಳೂರಾಗ ಹೊಸಪೇಟೆ ಬೆಂಗಳೂರು ಮಾಡಿದ್ನಲ್ಲ ಅದ ಲಾಸ್ಟ್ ಅನ್ಕೊತೀನಿ. ಮತ್ತು ಯಾವುದು ಬಿಟ್ಟಿಲ್ಲ, ಯಾಕಂದ್ರೆ ಪುರುಸೊತ್ತಲ್ಲ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ಪ್ರಾಬ್ಲಮ್ಸು. ದೇವ್ರು ಹೆಂಗೆ ಗೊತ್ತಾ, ದೇವ್ರು ಸ್ವಲ್ಪ ನಿಂತೀವಿ, ಸ್ವಲ್ಪ ಹಿಂಗೆ ಬಗ್ಗಿವಿ ಅಂದ್ರೆ ಸಡನ್ ಹಾಗೆ ಮ್ಯಾಲೆ ಕೂತು ಬಿಡ್ತಾನೆ. ಹೌದಿಲ್ಲ, ಮ್ಯಾಲೆ ಸ್ವಲ್ಪ ದೇವ್ರು ಹಿಂಗೆ ಎದ್ದು ನಿಂತೀವಪ್ಪ ಅನ್ನಂಗಿಲ್ಲ, ಪಕ್ಕಂತ ಹೊದ್ಬಿಡ್ತಾನೆ. ಮತ್ತೆ ಮಗನ ಅಲ್ಲಿಂದ ಬಾಲೆ ಮತ್ತಂತ ದೇವ್ರು ತೋರ್ಸೋದಂದ್ರೆ ಮೊಬೈಲಾಗ 392 ಕಿಲೋಮೀಟ್ರ್ ತೋರ್ಸದ. ಎಷ್ಟು ಅವರ್ಸು ಅಂದ್ರೆ 8 ತಾಸು 9 ತಾಸು ತೋರ್ಸದ. ನಾನು ಆ ಟೈಮ್ ನೋಡಲಿಲ್ಲ, ಬರೀ ಕಿಲೋಮೀಟ್ರ್ ನೋಡಿದೆ. ಯಾಕಂದ್ರೆ ಕಿಲೋಮೀಟ್ರ್ ಅಲ್ಲ. ಇನ್ನೊಂದು ಇದೆ ನೋಡ್ರಿ ಗಾದಿಗ್ನೂರು. ಈ ಗಾದಿಗ್ನೂರಾಗ ಏನು ಫೇಮಸ್ ಇತ್ತು ಅಂದ್ರೆ, ಇಲ್ಲೊಂದು ಬಸ್ ಸ್ಟ್ಯಾಂಡ್ ಹತ್ರ ಪೊಲೀಸ್ ಸ್ಟೇಷನ್ ಎದುರಿಗೆ ಒಂದು ಹೋಟ್ಲಿತ್ತು ಮೊದಲು. ಈಗೆಲ್ಲ ರೋಡ್ ಕಟ್ಟಿಂಗ್ ಆಗಿ ಏನಾಗಿದೆ ಗೊತ್ತಿಲ್ಲ. ಅಲ್ಲಿ ಮಾತ್ರ ಇಡ್ಲಿ ಚಟ್ನಿ ಮತ್ತೇನು ಪೂರಿ ಚಟ್ನಿ ತಿಂದ್ರೆ ಅದಲ್ಲ ಎಲ್ಲ ಕಡೆ ಉರಿಯೋದು. ಚಟ್ನಿ ತಿಂದ್ರೆ ಹಾಲಿಂದ ಕೆಳವರೆಗೆ ನೀರು ಹಂಗೆ ಸರ್ರ ಅಂತ ಹೇಳೋದು. ಇಲ್ಲ ಇತ್ತು ಹೋಟ್ಲು, ಎಲ್ಲಿ ಚೇಂಜ್ ಮಾಡಿರೋ ಗೊತ್ತಿಲ್ಲ, ಇಲ್ಲೇ ಇತ್ತು, ಎದುರಿಗೆ ಇತ್ತು. ಈ ಇದ ನೋಡ್ರಿ KPTCL ಕರ್ನಾಟಕದ್ದು ಗೌರ್ಮೆಂಟ್ದು. ಅದೇನು ದೊಡ್ಡ ಚಿಮಣಿ ಇದಕ್ಕೆ ಅಂತಲ್ಲ, ಅದು ಆ್ಯಕ್ಚುಲಿ ಕೂಲಿಂಗ್ ಟವರ್. ಅದು ಅಂದ್ರೆ ನೀರು ಟೆಂಪ್ರೇಚರ್ ಹೆವಿ ಟೆಂಪ್ರೇಚರ್ ವಾಟ್ರನ್ನ ಇಮಿಡಿಯೇಟಾಗಿ ಕೂಲ್ ಮಾಡೋಂಥದ್ದು ಕೂಲಿಂಗ್ ಟವರ್. ಅದು ಅಷ್ಟೇ, ಮತ್ತೇನಿಲ್ಲ. ಅವು ಚಿಮಣಿ ಇರೋವೆಲ್ಲ ಮಾಮೂಲು, ಎಲ್ಲ ಹೊಗೆ ಬರೋದು. ಇವು ದೊಡ್ಡ ಏನು ಕಾಣ್ತಾವಲ್ಲ, ದೊಡ್ಡ ಏನು ಹೌಜ್ಗತಿ ದೊಡ್ಡ ಹೊಗೆ ಬರ್ಲಿಕ್ಕತ್ತವಲ್ಲ, ಅದು ನೀರದು. ಬಿಸಿ ನೀರನ್ನ ಹೆವಿ ಕ್ವಾಂಟಿಟಿ ಬಿಸಿನೀರು ಏನು ಮಾಡುತ್ತಂದ್ರೆ ಆಟೋಮೆಟಿಕ್ಲಿ ಅದ್ರಾಗ ದೊಡ್ಡ ಒಂದು ಫ್ಯಾನ್ ಇರ್ತಾವೆ, ಅದಕ್ಕೆ ಹಿಂಗೆ ರೊಟೇಟ್ ಆಗತ್ತೆ ತಡ ಇಲ್ಲ. ಅದು ಬಿಸಿನೀರೆಲ್ಲ ಆವಿಯಾಗಿ ಮೇಲೆ ಬಂದು ಸರ್ರ ಅಂತ. ಏಸವನ ಬಾಯ್ಲರ್ ಇದ್ರಾಗ ಬಾಯ್ಲರ್ 1 2 3. ಇದು ಮೊನ್ನೆ ಏನಾಗಿದೆ ಅಂದ್ರೆ, ಇದು ಚಾರ್ಜಿಂಗ್ ಇರುತ್ತಲ್ಲ USB ಇದು ಚಾರ್ಜ್ ಆಗ್ತಿದ್ದಿಲ್ಲ. ಮೊನ್ನೆ ಚೆಕ್ ಮಾಡಿದಾಗ ನಾನು ಆಲೋಚನೆ ಮಾಡಿದೆ, ಸುಮ್ಮನೆ ಖಾಲಿ ಕುಂತಿದ್ದೆ. ಸಾಲ್ಡ್ರಿಂಗ್ ಎಲ್ಲ ನಮ್ಮ ಮನ್ಯಾಗ ಇತ್ತು, ಎಲ್ಲ ಹಾಳು ಮಾಡಿಬಿಟ್ಟಿದ್ದೆ. ನಾನು ಹಾಳು ಮಾಡಿದ್ದೆ, ವಿಚಾರ ಮಾಡಿದೆ. ಹಂಗಾಗಿದೆ ಸ್ವಲ್ಪ ಕ್ರ್ಯಾಶ್ ಗ್ಯಾರ್ಡ್ ಬಿದ್ದಿದ್ದೆ ಒಂದು ಸಲ. ಅದು ಹಿಂಗೆ ಮಡಚೆ ಇತ್ತು, ಅದೊಂದು ರೆಡಿ ಮಾಡಿಸಿದೆ. ಮತ್ತು ಇದು ಒಂದು USB ಕೇಬಲ್ ಇತ್ತಲ್ಲ, ಇದಕ್ಕೆ ಹಿಂಗೆ ಕನೆಕ್ಟ್ ಇತ್ತು ಈ ಕಡೆಗೆ. ಇದು ನಾನು ತೊಗೊಂಡಾಗ 2 ವರ್ಷದ ಮೇಲೆ ಆಗ್ತದೆ. ಆಕಾರ ನೋಡ್ರಿ ಹೆಂಗೆ ಆಯ್ತದೆ, 2 ವರ್ಷ ಆಗಿರ್ಬೇಕು. ಅದಕ್ಕೆ 2 ವರ್ಷ ಆಗೈತಿ. ಇದು ಎಷ್ಟಕ್ಕೆ ತೊಗೊಂಡಿರ್ಬೋದು ಹೇಳ್ರಿ. ನಾನು ದೊಡ್ಡ ಹೈ ಕಾಸ್ಟ್ ಏನು ಅಲ್ಲಿದ್ದು, ಬರೀ 256 236ಗೆ ತೊಗೊಂಡಿದ್ದೆ. ಅಂದ್ರೆ ಇದುವರೆಗೆ ಇದು ಕೈ ಕೊಟ್ಟಿಲ್ಲ, ಆರಾಮೈತೆ. ಅಂದರೆ ಸ್ವಲ್ಪ ಕಿಟಿ ಮಾಡ್ತೈತೆ ಅಷ್ಟೇ, ಕಟ ಅಂತ ಕಿಟಿ ಮಾಡ್ತೈತೆ, ಬಿಟ್ರೆ ಏನಿಲ್ಲ. ಇದು USB ಕೇಬಲ್ ಐತಲ್ಲ, ಇದು ಚಾರ್ಜ್ ಆಗ್ತಿದ್ದಿಲ್ಲ. ತೆಗೆದೆ ಓಪನ್ ಮಾಡಿದೆ, 1-2 ಇವು ಹೋಗಿದ್ವು, ಸಾಲ್ಡ್ರಿಂಗ್ ಕಟ್ಟಾಗ್ಬಿಟ್ಟಿದ್ವು. ಎಲ್ಲ ತೆಗೆದು ಹೋಗೋದು ಸಾಲ್ಡ್ರಿಂಗ್ ಮಾಡಿ ಹಳ್ಳಿ ಹಾಕಿದ್ವಿ ನೋಡ್ರಿ. ಠಕ್ ಅಂತ ಚಲೋ ಆಯ್ತು, ಇದು ಚಲೋ ಆಯ್ತು. ಫ್ಯೂಲ್ ಸ್ಟಾಪ್ ಐತಿ, ಆದ್ರೆ ಅದ್ರಾಗ ಇದಿರ್ಬೇಕಲ್ಲ ಪೆಟ್ರೋಲ್. ಫುಲ್ ಟ್ಯಾಂಕ್ ಆಗಿ ತಡಿ
ಪೆಟ್ರೋಲ್ ಹಾಕ್ಸಿದ್ದೆ ಎಷ್ಟು 973 ರೂಪಾಯಿ ಫುಲ್ಲು ಟ್ಯಾಂಕ್ ಆಯ್ತು. ಮೊನ್ನಿನ 300 ರೂಪಾಯ್ದು ಹಾಕ್ಸಿದ್ದೆ, ಅದು ಇಲ್ಲಿವರೆಗೆ ಬಂತು. ಮೊನ್ನೆ ಅಂದ್ರೆ ಒಂದು ಮೇ ಬಿ ಸಂಡೇ ಅನ್ಕೊಂತ, ಸಂಡೇನ 300 ರೂಪಾಯ್ದು ಹಾಕ್ಸಿದ್ದೆ, ಇಲ್ಲಿವರೆಗೆ ಬಂದೆ. ವೆಲ್ಕಮ್ ಟು ಸ್ಟೀಲ್ ಸಿಟಿ ಬಳ್ಳಾರಿ. ಎಷ್ಟಾಯ್ತು ಟೈಮ್ ಈಗ? 7:13 ಆಗತ್ತೆ. 7:30 BITM ನನಗೆ ಹಂಗೋತ್ರಿ. ಇದು ಇಂಜಿನಿಯರ್ ಇರ್ತಾರೆ ಕಾಲೇಜ್ ಅಂದ್ರೆ ಹಿಂಗೆ ಇರ್ಬೇಕು. ನಾ ಓದಿದ ಕಾಲೇಜ್ ಕೂಡ ನೋಡಿ, ಈಗಿನ ಸ್ಕೂಲ್ ಹುಡ್ರಿಗೆ ಎಷ್ಟು ಅಡ್ವಾಂಟೇಜ್ ಅದ ಅಂದ್ರೆ, ಹುಡ್ರಿಗೆ ನೀನು ಒಂದು ಕಲ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಇನ್ನೊಂದು ಕಲಿಸ್ತಾರೆ. ಅಂದ್ರೆ ನಮಗೆ ಹಂಗಿದ್ದಿಲ್ಲಲ್ಲ. ನೀನು ಒಂದೇ ಕಲಿಬೇಕು. ಬೆಳಗ್ಗಿಂದ ಸಂಜೆ ಮಟನು ಮೇಡಮ್ ಸಾರ ಆತನ ಎಲ್ಲ ಹ್ಯಾಂಡ್ಲ ಮಾಡ್ತ, ಆಕೆ ಮೇಡಮ್ಮ ಹ್ಯಾಂಡ್ಲ ಮಾಡ್ಬೇಕು. ಬೇರೆ ಎಂಟ್ರಿನೇ ಇದ್ದಿಲ್ಲ ನಮ್ದ್ರದಾಗ. ಈಗ ಅರ್ಧ ಗಂಟೆಗೆ ಒಂದೊಂದು ಕ್ಲಾಸು, 10 ನಿಮಿಷಕ್ಕೆ ಒಂದು ಬ್ರೇಕು, ವಾರದಾಗ ಒಂದ್ಸಲ ಟ್ರಿಪ್ಪು. ಇನ್ನು LKG 1ನೇ ಕ್ಲಾಸ್ 2ನೇ ಕ್ಲಾಸಿಗೆ ನಮಗೆ ಅವಾಗ ಕೇಳೋರಿದ್ದಿಲ್ಲ. ಬಂದರೆ ಸ್ಕೂಲಿಗೆ ಹೋದರೆ ಅಂತ ಹೇಳಿ. ಕಾಕ ವಾರ 3 ತಾಸು ಮಾಡ್ತಾನೆ, ಜಲ್ದಿ ಹೋಗೋದನ್ನ ಬಿಡಲ್ಲ. ಇದ್ರಾಗ ಬಸ್ ಬಂದತ್ತಲ್ಲ ಮಾರ. ಆಂಬುಲೆನ್ಸಿಗೆ ಕೊಟ್ರು ದಾರಿ. ವರ್ಷ ತಂದ್ಬಿಡ ನಡೀಲಿ. ಆಟೋ ಜೈ ಶಿವ, ಜೈ ಗೋ ಮಾತಾ ಕಿ ಜೈ. ನಾಯಿ ಸೊಳ ಒಂದು ಹೆದರಿಕೆನೇ ಇಲ್ಲ ಅವನು. ಇದ ನೋಡ್ರಿ ಬಳ್ಳಾರಿ ಕನಕದುರ್ಗಮ್ಮ ದೇವಸ್ಥಾನ ಗುಡಿ. ಇದೆಲ್ಲ ಲೋಕಲ್ ಒಳಗೆ ಅಂತ ಬಳ್ಳಾರಿ ದುರ್ಗಮ್ಮ. ಅದು ಹೆಚ್ಚಲ್ಲಿ ಇರೋದು ಕನಕದುರ್ಗಮ್ಮ. ಕನಕ ಅಂದ್ರೆ ಬಂಗಾರ. ಕನಕದುರ್ಗಮ್ಮ ತಾಯಿ ಶ್ರೀ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 3 ದೇವತೆಯರು, ರೂಪ ಹಲವಾರು ಅಷ್ಟ. ಅಲ್ಲ, ಇದು ಬಳ್ಳಾರಿಯಿಂದ ನೆಕ್ಸ್ಟ್ ಎಲ್ಲಿಗೆ ಅಂದ್ರೆ ಆಲೂರು. ಈಗ ವಾಯ ಹೆಂಗೆ ಹೋಗ್ಬೇಕಂದ್ರೆ ಮೋಕ, ಈಗ ಮಂತ್ರಾಲಯ ರೋಡ್ ಹೋಗುತ್ತಲ್ಲ ಅದ್ರ ಜೊತೆಗೆ ಅದೇ ರೋಡ. ಈಗ ಆಲೂರಿಂದ ಇದಕ್ಕೆ ಹೋಗ್ತಿದ್ವಿ. ನೆಕ್ಸ್ಟು ಎಲ್ಲಿಗೆ? ಆದೋನಿಗೆ ಹೋಗ್ತಿದ್ವಿ. ಆದೋನಿಗೆ ಹೋಗಲ್ಲ, ಈಗ ಆಲೂರಾಗ ಹೋಗಿ ಆಲೂರಿಂದ ನೆಕ್ಸ್ಟು ಕರ್ನೂಲ್ ರೋಡಿಗೆ ಹೋಗ್ತೀವಿ ಅಷ್ಟೆ. ಅದು ಮೊದಲಿಗೆ ಈಗ ಮಂತ್ರಾಲಯಕ್ಕೆಲ್ಲ ಹೋಗಂದ್ರೆ ಹಿಂಗೆ ಹೋಗ್ತಿದ್ವಿ ನಾವು. ಮಂತ್ರಾಲಯಕ್ಕೆಲ್ಲ ಹೋದ್ರೆ ಹಿಂಗಿದೆ ರೋಟ ನಾವು ಹೋಗೋದು. ಬಳ್ಳಾರಿ, ಆಲೂರು, ಆದೋನಿ, ಮಂತ್ರಾಲಯ 3 ಇರೋದು. ಆರಾಮ್ ನೋಡಿ ಅಂಥದಕ್ಕೆ ರೋಡ್ ಬ್ರೇಕರ್. ಆರಾಮ್ ಮಲ್ಕೋಬೋದು ರೋಡ್ ಬ್ರೇಕರ್. ಬಳ್ಳಾರಿಂದ ಯಾರು ನೋಡಕತ್ತಿರಲ್ಲ, ಸ್ವಲ್ಪ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ನ. ಓಕೆ, ಹಂಗೆ ಏನೇನು ಅಪ್ಡೇಟ್ ಬೇಕಿದ್ರೆ ನಂದು ಇನ್ಸ್ಟಾಗ್ರಾಮ್ ID ಹಾಕ್ತೀನಿ. ಐಡಿಯಾಗ ಸ್ವಲ್ಪ ID ಕೂಡ ಫಾಲೋ ಮಾಡಿಬಿಟ್ರಿ. ಇನ್ಸ್ಟಾಗ್ರಾಮ್ ID ಒಂದು ಹಾಕ್ತೀನಿ, ಮತ್ತು ಬೇರೆ ಎಲ್ಲ ಸುಡುಗಾಡು ಹಾಕಲ್ಲ. ಇನ್ಸ್ಟಾಗ್ರಾಮ್ ಒಂದು ಹಾಕ್ತೀನಿ. ಇದು ರೋಡ್ ಏನಿದೆ ನೋಡ್ರಿ. ವೆಲ್ಕಮ್ ಟು ಮೋಕಾ. ಆಗತ್ಬಿಡತ್ ಮಳೆ. ಸೂರ್ಯದೇವ ಬ್ಯಾಡ ಮರ. ಇನ್ನು ಊರು ದೂರ ಐತಿನ್ನ, ಇನ್ನು 300 ಕಿಲೋಮೀಟ್ರ್ ಐತಿ. ನಿನ್ನ ಮರ ಮಳೆ ಬರ್ಸಲ್ವ?
ಏಯ್ ಬ್ಯಾಡಪ್ಪ ದೇವ್ರ. ಏನೋ ನಾ ತೋರಿಸ್ಕೊಂಡು ಹೋಗ್ಬೇಕಂತಂದ ಯಾರಿಗೆ ಗೊತ್ತು. ಹೌದಿಲ್ಲ, ತೋರಿಸ್ಕೊಂಡ ಹೋಗ್ಬೇಕಂತಿದ್ರೆ ಏನೋ ಮಾಡೋಕ್ಕಾಗಲ್ಲ. ಯೋ ಬಸ್ ಮಹಾರಾಜ ಯಾಕೋ ಮರ. ಮೇ ಬಿ ಈ ಬ್ರಿಡ್ಜ್ ಇರೋದೇ, ಈ ಬ್ರಿಡ್ಜಾ ಇದಲ್ಲ ಇದಲ್ಲ ನಮ್ಮ ಮುಂದೆ ಇದು ಯಾವ ನದಿನ ಗೊತ್ತಾಗೋಲ್ತಪ್ಪ ಇದು. ಮಳೆ ಫುಲ್ ಹೊಡೆದಂಗೆ ಐತೆ ರಾತ್ರಿ ಎಲ್ಲ. ಇಲ್ಲಿ ನೋಡ್ರಿ ಯಾವ ಪರಿ ನಿಂತು ನೀರು ನೋಡಿ ಸ್ವಾಮಿ ನಾವಿರೋದು ಹೇಗೆ. ಇಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಭತ್ತನ ಬೆಳೆದು, ಬೇರೆ ಏನು ಬೆಳಲ್ಲ. ವೆಲ್ಕಮ್ ಟು ಆಂಧ್ರ ಪ್ರದೇಶ್, ವೆಲ್ಕಮ್ ಟು ಆಂಧ್ರ ಪ್ರದೇಶ. ಸ್ವಾಗತ ಸುಸ್ವಾಗತ, ಆಂಧ್ರ ಪ್ರದೇಶಕ್ಕೆ ಸ್ವಾಗತ. ಈ ಬಾರ್ಡ್ರ್ ಲೆಕ್ಕದಾಗ ಅಂದ್ರೆ ಹೆಂಗೆ ಮಾಡ್ತಾರಂದ್ರೆ ಗೌರ್ಮೆಂಟ್ಗಳು, ಅವ್ರು ಮಾಡ್ಲಂತ ಇವ್ರು ಮಾಡ್ಲಂತ ಅವರು, ಇಷ್ಟ ನಡೀತದೆ ಅಷ್ಟೇ. ಅಂದ್ರೆ ನಮ್ಮ ಕರ್ನಾಟಕದವ್ರು ಅಲ್ಲಿವರೆಗೆ ಸ್ವಲ್ಪ ಚಲೋ ಐತೆ ರೋಡ್, ಇಲ್ಲಿಂದ ಸ್ವಲ್ಪ ಖರಾಬ್ ಅದು. ನೆಕ್ಸ್ಟ್ ಮುಂದೆ ಹೆಂಗದ ನೋಡೋಣ. ನೋಡಿದ್ನಲ್ಲ ನಾವು, ನೋಡ್ಲಾರ್ದು ಹೇಳ್ಬಾರ್ದು. ನೋಡಿದ ಮ್ಯಾಗ ಹೆಂಗದ ಆ ರೋಡ್ ಅಂತ ಹೇಳಕ್ಕೆ ಬರುತ್ತೆ. ತಡಕ ಯಾವ ನಮ್ದು ಹೊಸಪೇಟೆ. ಹೊಸಪೇಟೆ ಹೆಸರು ಸಿರಿದಾನ್ ಏನಾದ್ರು ರೆಕಾರ್ಡಿಂಗು ಕಿಲೋಮೀಟ್ರ್ ನೀನು ನೋಡ್ದಿದ್ದ ರೆಕಾರ್ಡ್ ಆಗ್ತೈತಿ. ತಗೋಕ ಕೊಟ್ಟದ್ದು ಸ್ವಲ್ಪ ಖುಷಿ ತಗೋಕ. ನಾವು ಊರು ಬಿಟ್ಟು ಊರು ಬಂದಿರ್ತೀವಕ್ಕ. ಅಫಿಷಿಯಲ್ ಆಗಿ ಬಂದ್ರ ಅಂತ ಜೈ ಬಜರಂಗ್ ಬಲಿ ಕಿ ಜೈ. ಇದು ನೋಡ್ರಿ ಅಫಿಷಿಯಲ್ ಆಗಿ ಇದು ಆಂಧ್ರ ಪ್ರದೇಶ. ನಿಂದ್ರವಲ್ರಿಪ್ಪ ಹಿಂಗೆ ಬರ್ಲಕ್ಕ ಹಂಗೆ ಶುರು ಆಗದಕ್ಕೆ ಮಳೆ. ಆಲೂರು, ವೆಲ್ಕಮ್ ಟು ಆಲೂರು. ಇಲ್ಲಿ ಕನ್ಸ್ಟ್ರಕ್ಷನ್ನು, ಇಲ್ಲಿ ಸ್ಟೈಲ್ ಎಲ್ಲ ಒಂಥರ ಡಿಫ್ರೆಂಟ್ ಅದ ನೋಡ್ರಿ. ಹೌದಲ್ಲ, ಭೋಜನಂ ಆಲೂರು. ಆಲೂರು ಎಷ್ಟು ಗಂಟೆ ಆಯ್ತು ಟೈಮ್? 8:40. 8:40ಕ್ಕೆ ಎಷ್ಟು ಕಿಲೋಮೀಟ್ರ್ ಬಂದಿವಣ್ಣ? ಇನ್ನು 260 ಕಿಲೋಮೀಟ್ರ್ ಐತೆ ಅಷ್ಟೇ. ಕಣ್ಣು ಮುಚ್ಕೊಂಡಲ್ಲ ಮಾಡಿಬೋದು. ಕಣ್ಣು ಮುಚ್ಕೊಂಡ ಅಂದ್ರೇನು ಗೋಸ್ಲೋ. ಈಗ ಸ್ವಲ್ಪ ಮಳೆ ನಿಂತದ, ನಿಂತ್ಮೇಲೆ ಸ್ವಲ್ಪ ಬಿಸಿಲು ಬಿದ್ದೋದು. ಈಗ ನೋಡ್ರಿ ಹೆಂಗೆ ಕಾಣುತ್ತೆ ನೋಡಿ. ಎಲ್ಲ ಫುಲ್ ಎಲ್ಲ ಒದ್ದೆ ಹೋಗ್ಯದ, ಒಳಗೆಲ್ಲ ಹಸಿಯಾಗಿ ಹೋಗ್ಯದ. ಹೆಂಗಿದ್ರು ಬ್ಯಾಟ್ರಿ ಸ್ವಲ್ಪ ಕಡಿಮೆ ಅದ. ಸ್ವಲ್ಪ ಮುಂದಕ್ಕೆ ಹೋಗಿ ಸ್ವಲ್ಪ ಕ್ಲೌಡ್ ಜಾಸ್ತಿ ಅದ, ಮಾಡೋ ಜಾಸ್ತಿ ಆಗ್ಯದ. ಈಗ ಒಂದು ಕಡೆಗೆ ಸ್ವಲ್ಪ ಓಪನ್ ಅಂತ ನೋಡ್ತಿರ್ತದೆ. ಸ್ವಲ್ಪ ಮುಂದೆ ಹೋಗಿ ಬ್ಯಾಟ್ರಿ ಚೇಂಜ್ ಮಾಡಿ
ನೋಡ್ರಿ ಹೆಂಗೈತಿ ಅವನು ಶ್ರೀಶೈಲ ಮಲ್ಲಿಕಾರ್ಜುನ ಕೃಪೆ ಐತಲ್ಲ, ಎಲ್ರಿಗೂ ಸಿಗಲ್ಲ. ದೇವ್ರಿಗೆ ಗೊತ್ತು ಯಾವ ಏನು ಕೊಟ್ಟರೆ ಏನು ಖುಷಿ ಪಡ್ತಾನ ಅಂಥೇಳಿ. ಅಂದ್ರೆ ಅದು ಇದ್ರದ್ದು ಐತಲ್ಲ ಎಕ್ಸ್ಪೀರಿಯನ್ಸ್ ಮಾತ್ರ, ಬೆಂಕಿ ಬಿರುಗಾಳಿ ಮಾತ್ರ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನೀವು ಅದನ್ನು ಅನುಭವಿಸ್ಬೇಕು. ಹೆದರ್ಕೊಂಡು ಅನುಭವಿಸಿದ್ರೆ ಅದು ಅನುಭವಿಸ್ದಂಗಲ್ಲ, ಹೆದರಬಾರ್ದು. ನೋಡಲ್ಲಿ ಹೆಂಗೈತಿ ಗುಡ್ಡ, ನಾವು ನಡ ಒಂದ್ರಕ್ಕಿಂತ ಒಂದೊಂದು. ಇನ್ನು ಎಷ್ಟು ಕಿಲೋಮೀಟ್ರ್ ಅದಾನಪ್ಪ? ಇನ್ನೂ 1 hour ತೋರಿಸ್ಕೊತೈತಿ. ಎಷ್ಟು ಕಿಲೋಮೀಟ್ರಿಗೆ? ಓನ್ಲಿ 50 ಕಿಲೋಮೀಟ್ರಿಗೆ 1 hour. ಮುಂದೆ ಹಂಗಿದ್ರೆ ಜಾತ್ರೆ ಐತೆ, ಮುಂದೆ ಐದು ಜಾತ್ರೆ ಐತಿ. ಅಂದ್ರೆ ವೆಹಿಕಲ್ಸ್ ಜಾಸ್ತಿ ಇರ್ತವೆ ಅನ್ಕೊಂತ. ಈಗ ಬಂದಲ್ಲ ಅದರ ವೆಹಿಕಲ್ಗಳು ಇಲ್ಲ ಸ್ವಲ್ಪ. ನನ್ನ ಮುಂದೂ ಯಾರಿಲ್ಲ, ಹಿಂದೂ ಯಾರು ಇದ್ದಿಲ್ಲ. ಒಂದು ಕ್ರಷರ್ ಇತ್ತು, ಅದು ಒಂದು 10 ಕಿಲೋಮೀಟ್ರಿಗೆ ಬಂತು. ಆಮೇಲಿಂದ ಅದು ಎಲ್ಲೋತೋ ಗೊತ್ತಿಲ್ಲ, ಅವ್ರು ನಿಂದ್ರಿಸಿದ್ರೆ ಏನು ಮಾಡಿದ್ರೆ ಗೊತ್ತಿಲ್ಲ. ಆಮೇಲಿಂದ ಆಯ್ತು ನೋಡು, ಕ್ರೇಜಿ. ಇದು ನೋಡ್ರಿ ಶ್ರೀಶೈಲ ಮಲ್ಲಿಕಾರ್ಜುನ ಆರ್ಚ್. ಇದೆಲ್ಲ ಸ್ಟ್ಯಾಚುಗಳು ಇಟ್ರ ಎಲ್ಲರದು. ಸ್ವತಂತ್ರ ರಾಜರಿಂದ ಹಿಡಿದು ಸ್ವತಂತ್ರ ಹೋರಾಟಗಾರರವರೆಗೂ ಇಟ್ಟಾರ. ಕ್ರೇಜಿ ಊರು ಮಾತ್ರ, ಇದು ಮಾತ್ರ. ಇಲ್ಲಿ ನೋಡ್ರಿ ಹೆಂಗದ. ದೇವರು ಇಷ್ಟು ದಿವಸ ಇಲ್ಲಿ ಕರೆಸ್ಕೊಂಡೇ ಅಲ್ಲ ನಮ್ಮನ್ನು. ಇವಾಗ ಟೈಮ್ ಅದ ಕರೆಸ್ಕೊಂಡದ. ಇಂಥ ಪರಿ ನಾನು ನೋಡೇ ಇಲ್ಲ, ನಿಜ ಆಗಲೂ ನೋಡಿಲ್ಲ ನಾನು. ಗುಡ್ಡದಿಂದ ನೆಕ್ಸ್ಟ್ ಈ ಗುಡ್ಡಕ್ಕೆ ಶಿಫ್ಟ್ ಆಗ್ತೀವಿ ಅನ್ಕೊತೀನಿ. ಸ್ಟ್ರೇಟ್ ಹೋಗ್ಬೇಕು. ಸ್ಟ್ರೇಟಿಂದ ಆ ಕಡೆಯಿಂದ ನವಿಲು ನೋಡಿದ್ರ? ನವಿಲೆಲ್ಲ ಹೋದಂಗೆ ಆಯ್ತು ನೋಡಿದ್ರಿ. ಈಗ ಹಾರ್ತು ಕಾಣಲಿಲ್ಲ. ಇಷ್ಟೋ ಥರ ಹೋಯ್ದಲ್ಲ, ಇದೇ ಗಾಡಿ ಅನ್ಕೊತೀನಿ ನಾನು. ಗುದ್ದೇನಪ್ಪ ಯಾವ್ದೋ ಕಾರ್. ಎರಟಿಗೆ ಕಾರು ಇದು ಏರ್ ಬ್ಯಾಗ್ ಎಲ್ಲ ಓಪನ್ ಆಗೈತಿ. ಗ್ಲಾಸ್ ಎಲ್ಲ ಪುಡಿ ನಂಬರ್ ಪ್ಲೇಟ್ ಕಿತ್ಬಿಟ್ರೆ ಹುಷಾರು. ಯಾವ ಊರದನ್ನು ಗೊತ್ತಾಕತ್ತೆ ಅಂತೇಳಿ ಕಿತ್ಬಿಟ್ರ. ಇದು ಮಾತ್ರ ನೈಟ್ ಬರೋ ಜರ್ನಿ ಅಲ್ಲ ಇದು. ನೈಟ್ ಬಂದ್ರೆ ಕಾರ್ ಈಸ್ ಬೆಟ್ರ್, ಸೇಫರ್ ಸೈಡ್. ನಾನು 305 ಕಿಲೋಮೀಟ್ರ್ ನಾನು ತಿರುಪತಿಗೆ ಹೋಗೀನಿ ಹೊಸಪೇಟೆಯಿಂದ. ಅದು ಎಷ್ಟು ಬೆಳಗ್ಗೆ 9 ಗಂಟೆಗೆ ಬಿಟ್ಟಿದ್ದೀನಿ, ಸಾಯಂಕಾಲ 5:30-6 ಗಂಟೆ ಆಗಿತ್ತು ಹೋಗ್ಬಿಟ್ಟಿದ್ದೆ ತಿರುಪತಿ, ಕೆಳಗಿನ ತಿರುಪತಿಗೆ. ನಾನು ಹಂಗೆ ಅಂತಿಕೊಂಡಿದ್ದೆ. ಆದ್ರೆ ಇದು ನೋಡಿದ್ರಿ ನೋಡ್ರಿ. ಮಹಾನಂದಿ ನಂದೀಶ್ವರ ಮಹಾರಾಜ ಕಿ ಜೈ. ಶ್ರೀಶೈಲ ಶಿಖರಂ ದೃಶ್ಯಂ. ಇಲ್ಲ ಶ್ರೀಶೈಲ ದೃಶ್ಯ. ಶಿಖರ ದರ್ಶನ ಇಲ್ಲೇ ಕಾಣಿಸ್ತದೆ ನೋಡ್ರಿ ಕಣ್ಣಪ್ಪ. ಶ್ರೀಶೈಲ ಮಲ್ಲಿಕಾರ್ಜುನ ಕಿ ಜೈ. ನಮ್ಮ KSRTC ಎಲ್ಲಿ? ಬೆಂಗಳೂರು. ಎಷ್ಟಾಗಿದೆ ಟೈಮ್? 4 ಗಂಟೆಗೆ ಬಿಟ್ಬಿಡ್ತಾನೆ.
15 ಮಿನಿಟ್ಸ್ ಬರೋಕ್ಕೆ ಬೇಕಿಲ್ಲ. ಶ್ರೀಶೈಲಂ ಡ್ಯಾಮು, ಹೈದರಾಬಾದು, ಸುಂದಿಪೇಟ ಅದರ ಸಾಕ್ಷಿ ಗಣಪತಿ, ಶ್ರೀಶೈಲಂ ಮಹಾಕಾಲ್ ಮಹಾರಾಜ ಕಿ ಜೈ. ಜೈ ಶ್ರೀ ಮಹಾಕಾಲ್. ಭ್ರಮರಾಂಬ ಮಲ್ಲಿಕಾರ್ಜುನ. ಇನ್ನು 15 ಮಿನಿಟ್ಸ್ ಬೇಕಾದ್ರೆ ಎಷ್ಟದು? ಬರೀ 13 ಕಿಲೋಮೀಟ್ರ್ ಅದಷ್ಟೇ. ಸಾಕ್ಷಿ ಗಣಪತಿ ದೇವಾಲಯ. ಜೈ ಜೈ ಗಣೇಶ ಮಹಾರಾಜ ಕಿ ಜೈ. ವಂದನಂ ಪಾದಾಭಿ ವಂದನಂ. ಜೈ ಗಣೇಶ. ಇದು ನೋಡ್ರಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ. ಶ್ರೀಶೈಲಕ್ಕೆ ಬಂದ್ವಿ ಅಂತೂ ಇಂತು. ಬಾಬಾ ಭಾರಿ ಸಾಕತ್ ಬಿಡ್ರಿ, ಭಾರಿ ಹಾರಿಬಲ್ಲಿತ್ತು ರೋಡು. ಹಂಗೆ ಈ ವಿಡಿಯೋ ಕೊನೆವರೆಗೆ ನೋಡ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಹಂಗೆ ಸಪೋರ್ಟ್ ಮಾಡ್ತಿರ್ರಿ. ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನು ಫಾಲೋ ಮಾಡಿ, ಓಕೆ. ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಪಕ್ಕಕ್ಕಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ. ಯಾಕಂದ್ರೆ ನಾನು ಹೊಸ ವಿಡಿಯೋನ ಬಂದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಹಾಗಾಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿರಿ, ಓಕೆ. ಥ್ಯಾಂಕ್ ಯು ಸೋ ಮಚ್.